ಮನೆಯಲ್ಲಿ ಅಪ್ಪ ಹಾಸಿಗೆ ಹಿಡ್ದಿದ್ದಾರೆ. ಅಮ್ಮನ್ ಕೂಲಿ ಮನೆಗ್ ಸಾಕಾಗ್ತಿಲ್ಲ. ಅಪ್ಪಂಗೆ ಔಷಧಿ, ಮಗುವಿಗೆ ಹಾಲು, ಒಂದೊಂದು ಊಟಕ್ಕೂ ಸಾಕಾಗ್ತಿಲ್ಲ. ಸರಿ, ಕುತ್ಕೋ. ನಾಳೆಯಿಂದ ಬೇಗ ಬರ್ಬೇಕು. ಆಯ್ತು ಮಿಸ್. ಅವ್ರು ನೋಡಿದ್ರೆ ಹಾಸಿಗೆ ಹೇಳ್ದವ್ರೆ. ಮನೆಯಲ್ಲಿ ಅಕ್ಕಿ, ಬೇಳೆ, ಕಡ್ಡಿ, ಕಾಳು ಏನೂ ಇಲ್ಲ. ಹಿಂಗೆ ಮುಂದೆ ಹೋದ್ರೆ ಏನಪ್ಪ ಮಾಡೋದು? ರಾಮಣ್ಣ, 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 ರಾಮಣ್ಣ. ಓ ಮೇಡಮ್ ಅವರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹೌದು. ನಮಸ್ತೆ ಮೇಡಮ್ ಅವರೇ, ಚೆನ್ನಾಗಿದ್ದೀರಾ? ಹೌದು. ಇಬ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸುಮ್ಮನ ಅಡ್ಗೆ ಮನೆಯಲ್ಲಿದ್ದಾಳೆ. ರಾಮ ಓದ್ತಾ ಇದ್ದಾರೆ. ಸೋಮನ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾನೆ. ನಿಮ್ಗೆ ಗೊತ್ತಲ್ಲ ಮೇಡಮ್ ಅವರೇ ನಮ್ಮ ಮನೆ ಪರಿಸ್ಥಿತಿ. ಸುಮ್ಮನ ಯಾಕೆ ಇಷ್ಟು ಕಡೆಗಣಿಸಿದ್ದೀರಾ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರ್ಯ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಇಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳು ಇಬ್ಬರು ಸಮಾನರೇ. ಯಾರ್ ಮೇಡಮ್ ಅವರೇ ಇಲ್ಲ ಅಂದಿದ್ದು? ಇಬ್ಬರು ಸಮಾನರೇ. ಯಾರು ಮೇಲೂ ಇಲ್ಲ, ಯಾರು ಕೀಳು ಇಲ್ಲ. ಆದ್ರೆ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋರು. ಹೆಂಗಿದ್ರು ಪಾತ್ರೆ ತೊಳಿಲೇಬೇಕಲ್ಲ. ಪಾತ್ರೆ ತೊಳೆದು ಮಾತಕ್ಕೆ ಹೆಣ್ಣು ಅಬಲೆಯರ ಗಾದೆ ಮಾತೇ ಇದೆ. ತೊಟ್ಲು ತೂಗ ಕೈ ದೇಶನೇ ಆಳುತ್ತೆ. ಇಂದಿರಾ ಗಾಂಧಿ ದೇಶನ ಆಳ್ಲಿಲ್ವಾ? ಕಲ್ಪನಾ ಚಾವ್ಲಾ ಆಕಾಶ ಕಾರ್ಲಿಲ್ವಾ? ದ್ರೌಪದಿ ಮುರ್ಮು ಈಗಲೂ ದೇಶನ ಆಳ್ತಿಲ್ವಾ? ಇದೆಲ್ಲ ನೀವು ತಿಳ್ಕೊಬೇಕು. ಆ ಮಗುಗೆ ಓದಲು ಅವಕಾಶ ಮಾಡಿಕೊಡಿ. ಆಯ್ತು ಮೇಡಮ್ ಅವರೇ, ಓದೋಕ್ ಅವಕಾಶನೂ ಮಾಡ್ಕೊಡ್ತೀನಿ, ಶಾಲೆಗೂ ಕಳಿಸ್ತೀನಿ, ಮನೆ ಕೆಲ್ಸನೂ ಕೊಡಲ್ಲ. ಅಮ್ಮ ಅಮ್ಮ, ನೀನ್ ಇಲ್ಲಿದ್ಯಾ? ನನ್ನೆಲ್ಲ ಹುಡ್ಕಾಡ್ದೆ. ಕೂಲಿ ಕೆಲಸ ಮಾಡಿ ಹೊಟ್ಟೆ ಹಸಿತಿದೆ. ಗಂಜಿನೋ ರೊಟ್ಟಿನೋ ಏನಾರು ಇದ್ರೆ ಕೊಡ್ಬಾ. ನಮಸ್ತೆ ಮಿಸ್, ನೀವು? ಹ್ಞೂ ಸೋಮ, ನಾವು ನಿಮ್ಗಳ ಮನೆಗೆ ಬಂದಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ ಅಂತ. ಮೇಡಮ್ ಅವರೇ, ಅವ್ನು ಕೂಲಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನೂ ನಡೆಯಲ್ಲ. ನಡೆಯಲ್ಲ ಅಂದ್ರೆ ಮಕ್ಕಳನ್ನ ಕೂಲಿ ಕೆಲ್ಸಕ್ಕೆ ಕಳ್ಸದ, ಬಾಲ ಕಾರ್ಮಿಕರನ್ನು ಮಾಡುವುದಾ? ಇದು ದೊಡ್ಡ ಅಪರಾಧ. ಸರ್ಕಾರ ಗೊತ್ತಾದ್ರೆ ಜೈಲಿಗೆ ಹಾಕ್ತಾರೆ, ಲಾಠಿ ಏಟ್ ಕೊಡ್ತಾರೆ, ದಂಡನೂ ವಿಧಿಸ್ತಾರೆ. ಹೀಗಂದ್ರೆ ಹೆಂಗೆ ಮೇಡಮ್ ಅವರೇ ನಮ್ಮನೆ ಪರಿಸ್ಥಿತಿ? ಹೀಗ್ ಮಾಡಿ, ನೀವು ನಮ್ ಶಾಲೆಗೆ ಬನ್ನಿ. ಹೇಗೂ ಸರ್ಕಾರ ಬಿಸಿ ಊಟಕ್ಕೆ ಯೋಚನೆ ಮಾಡಿದ್ದಾರೆ. ಅಲ್ಲೇ ಅಡ್ಗೆ ಕೆಲಸ ಮಾಡಿ ಇರಿವ್ರಂತೆ. ಜೊತೆಗೆ ಹೊಟ್ಟೆ ತುಂಬ ಊಟ, ಸಂಬಳ ಎಲ್ಲ ಸಿಗುತ್ತೆ.